ನಿಮ್ಮ ಆಸೆಯಂತೆ ಹಾಡಿದ್ದಾಯ್ತು, ಕುಣಿದಿದ್ದಾಯ್ತು. ಈಗ ಮೈದ್ನ ಬರೋ ಸಮಯ ಆಯಿತು. ರೀ, ಅಂದಹಾಗೆ ನನಗೊಂದು ಮಾತನ್ನ ನಡೆಸ್ಕೊಡ್ತೀರಾ ನೀವು? ಹೇಳು ಸೌಂದರ್ಯ, ಒಂದೇಕೆ 10 ಮಾತನ್ನು ನಡೆಸ್ಕೊಡ್ತೇನೆ, ಹೇಳು. ಯಾಕೋ ಏನೋ ಇವತ್ತು ಬೆಳಗ್ಗೆಯಿಂದ ತುಂಬ ಭಯ ಶುರುವಾಗ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಅತ್ತೆ ಮಾವಂದ್ರು ಕಟ್ಟಿ ಬೆಳೆಸಿದಂಥ ಮಾನವಂತರ ಮನೆತನ ಕಂಡ್ರಿ ನಮ್ದು. ಈ ಮಾನವಂತರ ಮನೆತನಕ್ಕೆ ಯಾವುದೋ ದುಷ್ಟ ಶಕ್ತಿಗಳು ಬಂದು ಅಪ್ಪಳಿಸುತ್ತಿರೋ ಅಂತ ಕೊಂಚ ಭಯ ಆಗ್ತಾ ಇದೆ ನೋಡಿ. ಅಕಸ್ಮಾತಾಗಿ ನನಗೇನಾದ್ರೂ ಮುಂದೆ ಹೆಚ್ಚು ಕಡಿಮೆ ಆದ್ರೆ ಎಂಥ ಸಂದರ್ಭದಲ್ಲೂ ಕೂಡ ಈ ಅಣ್ಣನ ಅರಮನೆ ಒಡೆದು ಇಬ್ಬಾಗ ಆಗ್ಲಿಕ್ಕೆ ಕೊಳ್ಳಂತ ಮಾತು ಕೊಡ್ತೀರಾ ಅಂದ್ರೆ? ಖಂಡಿತ ಸೌಂದರ್ಯ, ಯಾವ ಸಂದರ್ಭ ಬಂದ್ರು ಈ ಅಣ್ಣನ ಅರಮನೆಯನ್ನು ಎರಡಾಗಲು ಬಿಡುವುದಿಲ್ಲ ಸೌಂದರ್ಯ, ಎರಡಾಗಲು ಬಿಡುವುದಿಲ್ಲ. ಸಾರ್ಥಕವಾಯ್ತು ಅಂದ್ರೆ? ಯಾಕೆಂದ್ರೆ ಈ ಒಗ್ಗೂಡಿಕೆ ಸಂಸಾರ ಯಾವುದೇ ಕಾರಣಕ್ಕೂ ಒಡೆದು ಚೂರು ಚೂರು ಆಗ್ಬಾರ್ದು. ಅದೇ ನನ್ನ ಆಸೆ. ಅಂದಹಾಗೆ ಮೈದ್ನ ಬರೋ ಸಮಯ ಆಯ್ತು. ನೀವು ಸೀದಾ ಅಗಸಿ ಬಾಗಿಲಿಗೆ ಹೋಗ್ಬೇಕು. ಇವಾಗ ಹೋಗಿ ನನ್ನ ಮೈದ್ನ ಅದ್ಧೂರಿಯಿಂದ ಸ್ವಾಗತ ಮಾಡೋದಕ್ಕೆ ಕರ್ಕೊಂಡು ಬನ್ರಿ. ಅವನಿಗೋಸ್ಕರ ಆರತಿ ಹಚ್ಚಿ ನಾನು ರೆಡಿ ಮಾಡಿರ್ತೀನಿ. ಆಯ್ತು ಸೌಂದರ್ಯ, ಸರಿ. ಹಾ ರೀ, ಅವನಿಗೋಸ್ಕರ ದೊಡ್ಡ ಹೂವಿನ ಮಾಲೆನ ಸಿದ್ಧ ಮಾಡ್ಕೊಂಡು ಹೋಗ್ರಿ. ಹಾಗೆ ಹೋಗ್ಬೇಡಿ ಆಯ್ತಾ? ಬೇಗ ಬಂದ್ಬಿಡಿ. ಹಾಗಿದ್ರೆ ಬೇಗ ಬನ್ನಿ. ನನ್ನ ಮೈದನ ಬೆಳ್ಳಿ ಪದಕ ಗೆದ್ಕೊಂಡು ಈ ಊರ ಅಗಸಿ ಬಾಗಿಲಿಂದ ಮನೆಗೆ ಬರ್ತಾ ಇದ್ರೆ ನೋಡಿದ ಜನ ಎಲ್ಲ ಚಪ್ಪಾಳಿ ಹಾಕಿ ಕೇಕೆ ಹಾಕಿ ಶಿಳ್ಳೆ ಹೊಡಿಬೇಕು. ನನ್ನ ಮೈದನ ಅಂತ ಗಂಡು ಹುಲಿ ಮತ್ಯಾರು ಇಲ್ಲ ಅಂತ ಸಂತಸ ಪಡಬೇಕು. ಇಂಥ ಜೋಡಿ ಮೈದನ ಪಡೆದಂಥ ನಾನೇ ಭಾಗ್ಯವಂತೆ, ನಾನೇ ಪುಣ್ಯವಂತೆ. ಮೊದಲು ಹೋಗಿ ಆರತಿ ಸಿದ್ಧ ಮಾಡು.